ಸಾಮಾಜಿಕ ಮಾಧ್ಯಮಗಳಲ್ಲಿ ಇತ್ತೀಚೆಗಂತೂ ವಿಜಯ್ ನೆಕ್ಸ್ಟ್ ಪಿಎಂ ಅನ್ನೋ ಸಂದೇಶ ಹೊಂದಿರೋ 106 ರೀಲ್ಸ್ಗಳು ಪ್ರತ್ಯಕ್ಷವಾಗ್ತಾ ಇವೆ. ತಮಿಳುನಾಡಿನಲ್ಲಿ ಈಗಾಗಲೇ ಸಿಎಂ ಆಗಿರೋ ನಟ ಹಾಗೂ ಟಿವಿಕೆ ಅಧ್ಯಕ್ಷ ವಿಜಯ್ ಅವರನ್ನ ದೇಶದ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸೋ ಕಾರ್ಯ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ವಿಡಿಯೋಗಳು ಕೇವಲ ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಹಿಂದಿ ಸೇರಿದ ಹಾಗೆ ತಮಿಳೇತರ ಭಾಷೆಗಳ ಇನ್ಫ್ಲೂಯೆನ್ಸರ್ಗಳ ಖಾತೆಗಳಿಂದ ಒಂದೇ ರೀತಿಯ ಸ್ಕ್ರಿಪ್ಟ್ ಹಾಗೆ ಒಂದೇ ಸ್ಟೈಲ್ನಲ್ಲಿ ಶೇರ್ ಆಗ್ತಾ ಇರೋದು. ಈ ಒಂದೇ ರೀತಿಯ ವಿಷಯ ಹಂಚಿಕೆ ನೋಡುಗರಲ್ಲಿ ಒಂದು ಅನುಮಾನವನ್ನು ಕೂಡ ಹುಟ್ಟುಹಾಕುತ್ತೆ. ಕಮ್ಯುನ್ ಮ್ಯಾಗ್ ವರದಿ ಪ್ರಕಾರ ಪ್ರತಿಯೊಂದು ವಿಡಿಯೋಗೆ ಅಥವಾ ಪೋಸ್ಟ್ಗೆ ನಿರ್ದಿಷ್ಟ ಮೊತ್ತ ಅಂದ್ರೆ ಸುಮಾರು 75,000 ರೂಪಾಯಿ ಕೊಡಲಾಗ್ತಿದೆ ಅನ್ನೋ ಉಲ್ಲೇಖ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಆಧಾರದ ಮೇಲೇನೆ ಇದು ಪೇಯ್ಡ್ ಡಿಜಿಟಲ್ PR ಕ್ಯಾಂಪೇನ್ ಇರಬಹುದಾ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗ್ತಾ ಇದೆ. ಆದರೆ ಕೇವಲ ಒಂದು ವರದಿಯನ್ನ ಆಧಾರ ಮಾಡಿಕೊಂಡು ಟಿವಿಕೆ ಪಕ್ಷವೇ ಈ ಹಣವನ್ನ ಕೊಟ್ಟಿದೆ ಅಥವಾ ಈ ಪ್ರಚಾರವನ್ನ ಅಧಿಕೃತವಾಗಿ ಸಂಘಟಿಸ್ತಾ ಇದೆ ಅಂತ ಕನ್ಫರ್ಮ್ ಆಗಿ ಹೇಳೋದಕ್ಕಾಗೋದಿಲ್ಲ. ಇದನ್ನ ಆರೋಪವಾಗಿ ನೋಡೋ ಬದಲು ಸಾಮಾಜಿಕ ಮಾಧ್ಯಮದಲ್ಲಿ ಅಲ್ಗಾರಿದಮ್ಗಳನ್ನು ಬಳಸಿ ಹೇಗೆ ಪ್ರಚಾರ ರಚಿಸಲಾಗುತ್ತೆ ಅನ್ನೋ ದೃಷ್ಟಿಕೋನದಲ್ಲೂ ಕೂಡ ನೋಡಬೇಕಾಗುತ್ತೆ. ಇನ್ನೊಂದು ಕಡೆ ಇಂಡಿಯಾ ಟುಡೇ ಸೇರಿದ ಹಾಗೆ ಅನೇಕ ಪ್ರಮುಖ ಫ್ಯಾಕ್ಟ್ ಚೆಕ್ ಸಂಸ್ಥೆಗಳು ಇತ್ತೀಚೆಗೆ ಹಿಂದಿ ಇನ್ಫ್ಲೂಯೆನ್ಸರ್ಗಳು ಹಂಚಿಕೊಳ್ತಾ ಇದ್ದ ತಪ್ಪು ಹಾಗೆ ಅತಿರಂಜಿತ ಮಾಹಿತಿಯ ವಿಡಿಯೋಗಳನ್ನ ಚೆಕ್ ಮಾಡಿ ಅವು ಸುಳ್ಳು ಅಂತ ಬಹಿರಂಗಪಡಿಸಿವೆ. ಕೇವಲ ವ್ಯೂಸ್ ಮತ್ತು ಎಂಗೇಜ್ಮೆಂಟ್ ಗಳಿಸೋದಕ್ಕೆ ಒಂದೇ ರೀತಿಯ ಸ್ಕ್ರಿಪ್ಟ್ ಬಳಸಿ ವಿಡಿಯೋ ಮಾಡೋದು ಇತ್ತೀಚಿನ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿರೋದು ಕೂಡ ಸತ್ಯ ಅಲ್ವಾ? ಹಾಗಾದ್ರೆ ತಮಿಳುನಾಡು ಮುಖ್ಯಮಂತ್ರಿ ಸ್ಥಾನ ಅಥವಾ ಪ್ರಾದೇಶಿಕ ರಾಜಕೀಯದ ಹೊರತಾಗಿ ವಿಜಯ್ ಅವರು ದೇಶದ ಪ್ರಧಾನಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರಾ ಅನ್ನೋ ದೃಷ್ಟಿಕೋನದಲ್ಲೂ ಕೂಡ ಯೋಚನೆ ಮಾಡೋದಾದ್ರೆ, ಇದು ರಾಷ್ಟ್ರೀಯ ಮಟ್ಟದ ಆಕಾಂಕ್ಷೆ. ಟಿವಿಕೆ ನಾಯಕರ ಹೇಳಿಕೆಗಳನ್ನು ಸದ್ಯಕ್ಕೆ ಗಮನಿಸಿದ್ರೆ ಪಕ್ಷ ತಮಿಳುನಾಡಿಗೆ ಮಾತ್ರ ಸೀಮಿತ ಆಗದೆ ದಕ್ಷಿಣ ಭಾರತದ ಬಲವಾದ ಧ್ವನಿಯಾಗಿ ಹೊರಹೊಮ್ಮೋದಕ್ಕೆ ಬಯಸ್ತಾ ಇದೆ. ದಕ್ಷಿಣ ಭಾರತದಿಂದ ಒಬ್ರು ಪ್ರಧಾನಿಯಾಗಬೇಕು ಅನ್ನೋ ಹೇಳಿಕೆಗಳು ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಕೇಳ್ಬರ್ತಾ ಇದೆ. ಹಾಗೆ ಪ್ರಾದೇಶಿಕ ಪಕ್ಷದ ಇತಿಮಿತಿಗಳು ಅಂತ ಬಂದಾಗ ಭಾರತದ ರಾಜಕೀಯ ಇತಿಹಾಸದಲ್ಲಿ ತಮಿಳುನಾಡಿನಿಂದ ಲೋಕಸಭಾ ಸೀಟುಗಳ ಸಂಖ್ಯೆ ಸೀಮಿತವಾಗಿದೆ, ಅಂದ್ರೆ 39 ಸೀಟು. ಪ್ರಾದೇಶಿಕ ಪಕ್ಷವೊಂದು ನೇರವಾಗಿ ಪ್ರಧಾನಿ ಅಭ್ಯರ್ಥಿಯಾಗಬೇಕು ಅಂದ್ರೆ ಉತ್ತರ ಭಾರತ ಸೇರಿದ ಹಾಗೆ ಇತರ ರಾಜ್ಯಗಳಲ್ಲಿ ಬಲವಾದ ಮೈತ್ರಿಕೂಟದ ಬೆಂಬಲ ಅಗತ್ಯ ಅನ್ನೋದು ಕೂಡ ಒಂದು ಪಾಯಿಂಟ್. ವಿಜಯ್ ಅವರು ಪ್ರಧಾನಿಯಾಗೋ ಸಾಧ್ಯತೆಗಳನ್ನ ಇಲ್ಲಿ 3 ಅಂಶಗಳ ಆಧಾರದಲ್ಲಿ ನಾವು ಅನಾಲಿಸಿಸ್ ಮಾಡಬಹುದು. ಅದ್ಯಾವ ರೀತಿಯಾಗಂತಂದ್ರೆ ಕೋಅಲಿಷನ್ ಪಾಲಿಟಿಕ್ಸ್ ಅಂತ, ಅಂದ್ರೆ ಒಕ್ಕೂಟದ ರಾಜಕೀಯ. ಈಗ ಭವಿಷ್ಯದಲ್ಲಿ ಕೇಂದ್ರದಲ್ಲಿ ಯಾವುದೇ ಒಂದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೆ ಹೋದ್ರೆ ಪ್ರಾದೇಶಿಕ ನಾಯಕರು ಪ್ರಧಾನಿ ರೇಸ್ಗೆ ಬರೋ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಇನ್ನು ಉತ್ತರ ವರ್ಸಸ್ ದಕ್ಷಿಣದ ರಾಜಕೀಯ ಚರ್ಚೆ ಅನ್ನೋ ವಿಷಯ, ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ವಿಷಯ ಮುನ್ನೆಲೆಗೆ ಬಂದಿರೋ ಈ ಟೈಮ್ನಲ್ಲಿ ದಕ್ಷಿಣ ಭಾರತದ ಹಕ್ಕುಗಳಿಗಾಗಿ ಧ್ವನಿ ಎತ್ತೋ ನಾಯಕರಾಗಿ ವಿಜಯ್ ತಮ್ಮನ್ನ ಬಿಂಬಿಸಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಜಯ್ ಅವರ ಪ್ರಾಥಮಿಕ ಗುರಿ ತಮಿಳುನಾಡಿನ ಸ್ಥಳೀಯ ರಾಜಕಾರಣದಲ್ಲಿ ವಿರೋಧ ಪಕ್ಷಗಳಿಗೆ ಸವಾಲಾಗಿ ನಿಲ್ಲೋದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಸುದ್ದಿಗಳು ಹರಡೋದಕ್ಕೆ ಮುಖ್ಯವಾಗಿ 3 ಕಾರಣ: ಅಭಿಮಾನಿಗಳ ಸ್ವಯಂ ಪ್ರೇರಿತ ಉತ್ಸಾಹ ಹಾಗೆ ಪ್ರಚಾರ, ವ್ಯೂಸ್ ಗಳಿಸೋದಕ್ಕೆ ಡಿಜಿಟಲ್ ಇನ್ಫ್ಲೂಯೆನ್ಸರ್ಗಳು ಮಾಡೋ ಅಲ್ಗಾರಿದಮ್ ಆಧಾರಿತ ವಿಡಿಯೋಗಳು, ರಾಜಕೀಯವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ನಡೆಯೋ ಕಾರ್ಯತಂತ್ರಗಳು. ಹೀಗಾಗಿ ವಿಜಯ್ ನೆಕ್ಸ್ಟ್ ಪಿಎಂ ಅಭಿಯಾನ ಪೂರ್ಣ ಪ್ರಮಾಣದ ಪೇಯ್ಡ್ ಪ್ರಚಾರನ ಅಥವಾ ಸ್ವಯಂ ಪ್ರೇರಿತ ಟ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಜಿಟಲ್ ಯುಗದಲ್ಲಿ ರಾಜಕೀಯದ ಇಮೇಜ್ ಬಿಲ್ಡಿಂಗ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆ ಅಂತಾನು ಹೇಳಬಹುದು. ಇಲ್ಲಿ ವಿಜಯ್ ಅವರ ಅರ್ಹತೆ ಹಾಗೆ ಧನಾತ್ಮಕ ಅಂಶಗಳ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡೋದಾದ್ರೆ, ಒಂದು 3 ಅಂಶಗಳ ಬಗ್ಗೆ ಹೇಳೋದಾದ್ರೆ, ಜನಪ್ರಿಯತೆ ಹಾಗೆ ದಕ್ಷಿಣ ಭಾರತದ ಧ್ವನಿಯಾಗಿ ನಿಲ್ತಾರೆ ಅಂತ. ಭಾರತೀಯ ರಾಜಕೀಯದಲ್ಲಿ ಜನಪ್ರಿಯತೆ ಪ್ರಮುಖ ಪಾತ್ರ ವಹಿಸುತ್ತೆ. ತಮಿಳುನಾಡು ಮಾತ್ರ ಅಲ್ಲ, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೆ ಕರ್ನಾಟಕದಲ್ಲೂ ವಿಜಯ್ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ದಕ್ಷಿಣ ಭಾರತಕ್ಕೆ ಪ್ರಧಾನಿ ಪಟ್ಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನೋ ಚರ್ಚೆ ನಡೀತಾ ಇರೋ ಸಂದರ್ಭದಲ್ಲಿ ದಕ್ಷಿಣದ ಬಲವಾದ ನಾಯಕನಾಗಿ ಹೊರಹೊಮ್ಮೋದಕ್ಕೆ ಅವರಿಗೆ ಜನಪ್ರಿಯತೆ ನೆರವಾಗಬಹುದು. ಇನ್ನು ಟಿವಿಕೆ ಸ್ಥಾಪಿಸುವಾಗ ವಿಜಯ್ ಅವರು ಪೆರಿಯಾರ್, ಅಂಬೇಡ್ಕರ್ ಮತ್ತು ಕಾಮರಾಜ್ ಅವರ ಜಾತ್ಯತೀತ ಮತ್ತು ಸಾಮಾಜಿಕ ನ್ಯಾಯದ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿದ್ದಾರೆ. ಕೇವಲ ಗ್ಲಾಮರ್ ಆಧಾರಿತ ಆಗಿರದೆ ತಳಮಟ್ಟದ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾ ಇರೋದು ಅವರಿಗೆ ರಾಜಕೀಯ ಪರಿಪಕ್ವತೆಯನ್ನು ಕೊಡುತ್ತೆ. ಹಳೆಯ ಸಾಂಪ್ರದಾಯಿಕ ಪಕ್ಷಗಳ ವಿರುದ್ಧ ಪರ್ಯಾಯವಾಗಿ ನಿಂತಿರೋ ವಿಜಯ್ ತಮ್ಮ ಮೇಲೆ ಯಾವುದೇ ರೀತಿಯ ಕೌಟುಂಬಿಕ ರಾಜಕಾರಣ ಅಥವಾ ಆಡಳಿತಾತ್ಮಕ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಹೊಂದಿಲ್ಲದೆ ಇರೋದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್. ಆದರೆ ಭಾರತದಂತಹ ಬಹುಸಂಸ್ಕೃತಿ ಹೊಂದಿರೋ ದೊಡ್ಡ ದೇಶದ ಪ್ರಧಾನಿಯಾಗಬೇಕು ಅಂದ್ರೆ ಕೇವಲ ಸಿನಿಮಾ ಗ್ಲಾಮರ್ ಹಾಗೆ ಪ್ರಾದೇಶಿಕ ಜನಪ್ರಿಯತೆ ಸಾಕಾಗೋದಿಲ್ಲ. ಒಂದಷ್ಟು ಸವಾಲುಗಳಂತೂ ಇದ್ದೇ ಇರುತ್ತೆ.
ಪ್ರಧಾನಮಂತ್ರಿ ಆದವರು ರಾಷ್ಟ್ರೀಯ ಭದ್ರತೆ, ವಿದೇಶಾಂಗ ನೀತಿ, ಆರ್ಥಿಕತೆ, ರಕ್ಷಣಾ ಇಲಾಖೆಯಂತಹ ಸಂಕೀರ್ಣ ವಿಷಯಗಳನ್ನು ನಿರ್ವಹಿಸಬೇಕಾಗತ್ತೆ. ವಿಜಯ್ ಅವರಿಗೆ ರಾಜಕೀಯದಲ್ಲಿ ಹಾಗೂ ಸರ್ಕಾರ ನಡೆಸಿರೋ ಅನುಭವ ಅಂತೂ ತೀರಾ ಹೊಸದು. ಇನ್ನು ಭಾರತದ ಲೋಕಸಭೆಯ ಬಹುತೇಕ ಸೀಟ್ಗಳು ಉತ್ತರ ಭಾರತದಲ್ಲೇ ಇವೆ. ಅಲ್ಲಿ ಜನರಿಗೆ ವಿಜಯ್ ಕೇವಲ ಒಬ್ಬ ನಟನಾಗಿ ಗೊತ್ತಿದ್ದಾರೆ ಹೊರತು ರಾಜಕೀಯ ನಾಯಕನಾಗಲ್ಲ. ಭಾಷೆಯ ಗಡಿದಾಟಿ ಉತ್ತರ ಭಾರತದ ಮತದಾರರನ್ನ ತಲುಪೋದು ವಿಜಯ್ಗೆ ಅಷ್ಟೊಂದು ಈಸಿ ಅಲ್ಲ. ಇನ್ನು HD ದೇವೇಗೌಡ ಅಥವಾ ಇಂದ್ರಕುಮಾರ್ ಗುಜ್ರಾಲ್ ಸೇರಿದ ಹಾಗೆ ಪ್ರಾದೇಶಿಕ ನಾಯಕರು ಪ್ರಧಾನಿಯಾದದ್ದು ಸಮ್ಮಿಶ್ರ ಸರ್ಕಾರದ ಕಾಲಘಟ್ಟದಲ್ಲಿ. ಅದಕ್ಕೂ ಮುಂಚೆ ದಶಕಗಳ ಕಾಲ ರಾಜಕೀಯ ಅನುಭವ ಹಾಗೆ ಎಲ್ಲಾ ರಾಷ್ಟ್ರೀಯ ನಾಯಕರ ಜೊತೆಗಿನ ನಿಕಟ ಬಾಂಧವ್ಯ ಅಗತ್ಯ ಆಯಿತು. ವಿಜಯ್ ಅವರಿಗೆ ರಾಷ್ಟ್ರೀಯ ಮಟ್ಟದ ನಾಯಕರ ಜೊತೆ ಅಂತಹ ಸಂಬಂಧ ಇನ್ನೂ ಬೆಳೆದಿಲ್ಲ. ಸೊ ಸದ್ಯಕ್ಕೆ ಹೇಳೋದಾದ್ರೆ ವಿಜಯ್ ಮುಂದಿನ ಪ್ರಧಾನಿ ಅನ್ನೋ ಮಾತುಗಳೇನಿದೆ ಅದು ಸದ್ಯದ ಮಟ್ಟಿಗೆ ರಾಜಕೀಯವಾಗಿ ವಾಸ್ತವಕ್ಕಿಂತ ದೂರ ಇರೋ ಮಾತು. ಕೇವಲ ಸೋಷಿಯಲ್ ಮೀಡಿಯಾದ ಪ್ರಚಾರದ ತಂತ್ರ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಒಬ್ಬ ನಾಯಕ ಪ್ರಧಾನಿ ಸ್ಥಾನಕ್ಕೆ ಅರ್ಹನಾಗುವುದು ಕೇವಲ ಸೋಷಿಯಲ್ ಮೀಡಿಯಾದ ವೈರಲ್ ರೀಲ್ಸ್ಗಳಿಂದಲ್ಲ. ಬದಲಿಗೆ ಅವರು ಜನರಿಗಾಗಿ ಕೊಡೋ ಆಡಳಿತ ನಿರ್ಧಾರಗಳು, ರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶಿಸೋ ಮುಖಂಡತ್ವದಿಂದ. ವಿಜಯ್ ನೆಕ್ಸ್ಟ್ PM ಟ್ರೆಂಡ್ ಅನ್ನೋದು ರಾಜಕೀಯ ಆಕಾಂಕ್ಷೆಯ ಆರಂಭಿಕ ಹೆಜ್ಜೆನ, ಡಿಜಿಟಲ್ ಪ್ರಚಾರನ ಅನ್ನೋದನ್ನ ಕಾಲವೇ ನಿರ್ಧರಿಸುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.